ಹನುಮಂತನು ಶ್ರೀರಾಮನ ಮಹಾನ್ ಭಕ್ತ. ಅವನು ಭಕ್ತಿ ಮತ್ತು ಸಮರ್ಪಣೆಯ ಸಂಕೇತ. ತನ್ನ ಶೌರ್ಯ ಮತ್ತು ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿದ್ದವನು ಹನುಮಂತ. ಈ ಮಂತ್ರ ಅಥವಾ ಪ್ರಾರ್ಥನೆ ಒಂದು ಹನುಮನ ವಂದನೆಯಾಗಿದೆ. ನಾವು ಮಂತ್ರದ ಅರ್ಥವನ್ನು ಅರ್ಥ ಮಾಡಿಕೊಳ್ಳದೆ ಅದನ್ನು ಜಪಿಸುವುದು ವ್ಯರ್ಥವಾಗುತ್ತದೆ. ಹಾಗಾಗಿ ಈ ಮಂತ್ರವನ್ನು ಹೇಳುತ್ತಾ ಅದರ ಅರ್ಥವನ್ನು ಕೂಡ ತಿಳಿದುಕೊಳ್ಳೋಣ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯುತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಈ ಶ್ಲೋಕದ ಅರ್ಥ: ಹನುಮಂತನು ಮನಸ್ಸಿನಂತೆ ವೇಗವುಳ್ಳವನು. ಮಾರುತ ತುಲ್ಯ ವೇಗಂ ಅಂದರೆ ವಾಯುವಿಗೆ ಸಮಾನವಾದಂತೆ, ಅಂದರೆ ಗಾಳಿಯಷ್ಟೇ ಸಮಾನವಾದ ವೇಗವನ್ನು ಹೊಂದಿರುವನು. ಜಿತೇಂದ್ರಿಯಂ ಅಂದರೆ ತನ್ನ ಎಲ್ಲ ಇಂದ್ರಿಯಗಳನ್ನು ಗೆದ್ದವನು, ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡವನು. ಆದ್ದರಿಂದ ಹನುಮಂತನನ್ನು ಇಂದ್ರಿಯಗಳ ಗುರು ಎಂದು ಕೂಡ ಕರೆಯುತ್ತಾರೆ. ಅತ್ಯುನ್ನತ ಬುದ್ಧಿವಂತಿಕೆ ಮತ್ತು ಕಲಿಕೆಯನ್ನು ಹೊಂದಿರುವನು. ವಾತಾತ್ಮಜಂ ಅಂತಂದರೆ ಹನುಮಂತನು ವಾಯುದೇವರ ಪುತ್ರನಾಗಿರುವುದರಿಂದ ಮತ್ತು ವಾನರಗಳಲ್ಲಿ ಮುಖ್ಯಸ್ಥನಾಗಿರುವುದರಿಂದ ಅವನನ್ನು ವಾನರ ದೇವರು ಎಂದು ಕರೆಯುತ್ತಾರೆ. ಹನುಮಂತನನ್ನು ಶಿವನ ಅವತಾರ ಎಂದು ಕೂಡ ಪರಿಗಣಿಸಲಾಗುತ್ತದೆ. ಶ್ರೀರಾಮನ ದೂತನಾದ ಭಕ್ತನಾದ ಶ್ರೀ ಹನುಮಂತನಿಗೆ ನನ್ನ ನಮಸ್ಕಾರಗಳು, ನನ್ನ ವಂದನೆಗಳು ಎಂದು ಹೇಳುತ್ತಾ ಪ್ರಾರ್ಥಿಸಿಕೊಳ್ಳಬೇಕು. ಈ ಶಕ್ತಿಶಾಲಿ ಮಂತ್ರವನ್ನು ಪಠಿಸುವುದರಿಂದ ಒಬ್ಬ ವ್ಯಕ್ತಿ ಸಕಾರಾತ್ಮಕ ಶಕ್ತಿಯನ್ನು ಪಡೆಯುತ್ತಾನೆ. ಹಾಗೆ ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸಿಕೊಳ್ಳುತ್ತಾನೆ. ಹಾಗೆ ಯಾವುದೇ ರೀತಿಯಾದ ಒತ್ತಡ, ತೊಂದರೆಗಳಿಂದ ಮುಕ್ತನಾಗುತ್ತಾನೆ. ಆದ್ದರಿಂದ ಈ ಶ್ಲೋಕವು ತುಂಬ ಶಕ್ತಿಶಾಲಿಯಾದುದು ಎಂದು ಹೇಳಬಹುದು. ಹಾಗೆ ಇದರ ಜೊತೆ ಒಂದು ಸರಳವಾದ ರಂಗೋಲಿಯನ್ನು ನೋಡಿಕೊಂಡು ಬರ್ರಿ.